ಯಾಕೆ ಇಷ್ಟು ದಿನ ವೀಡಿಯೋ ಹಾಕಿರಲಿಲ್ಲ, ಯಾಕೆ ಇಷ್ಟಕ್ಕೊಂದು ಗ್ಯಾಪ್ ಆಯಿತು ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಮನೆಗೆ ನೆಂಟರು ಬಂದಿದ್ದರು, ಹಾಗಾಗಿ ಸ್ವಲ್ಪ ದಿನ ವೀಡಿಯೋ ಏನು ಬೇಡ, ಆರಾಮಾಗಿ ಸುಮ್ಮನೆ ಮನೇಲಿರೋಣ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಸ್ವಲ್ಪ ದಿನ ಅದರಿಂದ ತಲೆಯಿಂದ ಎಲ್ಲ ಆಚೆ ಹಾಕಿ ಆರಾಮಾಗಿದ್ದೆ. ಇದು ನನ್ನ ತಂಗಿ ಬಂದಿರೋ ಅಂತ, ಅಂದರೆ ಅವತ್ತು ವೀಡಿಯೋ ಹಾಕಿದ್ನಲ್ವ, ನಮ್ಮ ತಂಗಿ ಬಂದಿದ್ರು ಅಂತ, ಆ ಮಾರನೇ ದಿನದ ವೀಡಿಯೋ ಆಗಿರುತ್ತೆ. ಅವರು ಬೆಳಿಗ್ಗೆ ಅಲ್ಲಿಂದ ಹಬ್ಬ ಎಲ್ಲ ಮುಗಿಸ್ಕೊಂಬಂದು ಅವರು ಹೋಗ್ತೀವಿ ಅಂತ ಹೊರಟಿದ್ರು. ಅಷ್ಟರಲ್ಲಿ ತಿಂಡಿ ಮಾಡಿಬಿಡೋಣ ಅಂತ ತಿಂಡಿ ಮಾಡ್ತಾಯಿದ್ದೀನಿ. ಅವಳಿಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ, ಹಾಗಾಗಿ ಉಪ್ಪಿಟ್ಟು ಮಾಡಿಬಿಟ್ರೆ ತಿನ್ಕೊಂಡು ಹೋಗ್ತಾರೆ ಅಂತ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಎಲ್ಲ ತಿಂಡಿ ಎಲ್ಲ ರೆಡಿ ಮಾಡಿ ಅವಳಿಗೆ ಉಪ್ಪಿಟ್ಟು ಇಷ್ಟ ಅಂತ ಉಪ್ಪಿಟ್ಟು ಮಾಡಿ, ನನ್ನ ಮಗ ಒಂದು ಕಡೆ ಬೇಜಾರೆಲ್ಲ ಕೂತಿದ್ದಾನೆ. ಯಾಕಂದರೆ ಅವರ ಚಿಕ್ಕಿ ಹೊರಡ್ತಿದ್ದಾಳೆ. ಅವ್ರ ಚಿಕ್ಕಿ ಅವ್ರ ಅಂಕಲ್ ಅಂದರೆ ತುಂಬಾ ಇಷ್ಟ ಅವನಿಗೆ, ಹಾಗಾಗಿ ಹೊರಡ್ತಿದ್ದಾರಲ್ಲ ಅಂತ ಏನೋ ಒಂಥರ ಫೀಲಿಂಗಲ್ಲಿ, ಸ್ಮೈಲಿಂಗ್ ಫೇಸಲ್ಲಿ ಒಳಗಡೆ ನೋವಿಟ್ಕೊಂಡು ಬಾಯ್ ಮಾಡ್ತಾಯಿದ್ದೇನೆ. ಅವನಿಗೆ ಸಮಾಧಾನ ಮಾಡಿದೆ. ಇನ್ನೇನು ನಾವು ನಾಳೆ ಹೋಗ್ತೀವಿ, ನಾವು ನಾಳೆ ಹಬ್ಬಕ್ಕೆ ಹೋಗೋಣ, ಅವ್ರ ಮನೇಲಿ ಹಬ್ಬ ಇರೋ ಕಾರಣ ನಾಳೆ ಹೋಗೋಣ ಮಗ, ನಾವು ಬೇಜಾರು ಮಾಡ್ಕೋಬೇಡ ಅಂತ ಹೆಂಗೋ ಸಮಾಧಾನ ಮಾಡಿದೆ. ನಮ್ಮಮ್ಮ ಉಳ್ಕೊಂಡ್ರು, ಯಾಕಂದರೆ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ಎಲ್ಲ ಮಾಡಿಸ್ಬೇಕಿತ್ತು. ಹಾಗಾಗಿ ನಮ್ಮಮ್ಮ ಹೋಗಲಿಲ್ಲ, ಉಳ್ಕೊಂಡ್ರು. ಅವರು ಮತ್ತು ಅವ್ರ ಯಜಮಾನರು ಹೊರಟರು. ಅಷ್ಟರಲ್ಲಿ ನಮ್ಮಮ್ಮನೂ ಹೋಗ್ತೀನಿ ಅಂತ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಿದ್ರು. ಅದಕ್ಕೆ ಇಲ್ಲ ಅಜ್ಜಿ, ಬೇಡ ಅಜ್ಜಿ, ಪ್ಲೀಸ್ ಅಜ್ಜಿ ಹೋಗಬೇಡಿ ಅಂತ ಅಳ್ತಾ ಇದ್ದ. ಇಲ್ಲ ಮನೆ ನಾನು ಹೋಗಲ್ಲ ಅಂತ ಅವರು ಸಮಾಧಾನ ಮಾಡ್ತಾಯಿದ್ರು. ಅಷ್ಟರಲ್ಲಿ ನನ್ನ ತಂಗಿ ಅವರು ಅವ್ರ ಯಜಮಾನರು ಹೊರಟರು. ಅವರಿಗೆ ಇರೋಕ್ಕೆ ಆಸೆ ಆದರೆ ಬಟ್ ಅವ್ರ ಮನೇಲಿ ಹಬ್ಬ ಇರೋದ್ರಿಂದ ಹೊರಡಲೇಬೇಕಾಗಿತ್ತು. ಹಾಗಾಗಿ ನಾವು ಇನ್ನೇನು ನಾಳೆ ನಾವು ಹೋಗೋದಿದೆ ಅಂತ ನಾನು ಸುಮ್ಮನೆ ಆದೆ. ಅವಳಿಗೆ ಇಲ್ಲಿಗೆ ಬಂದರೆ ಏನೋ ಒಂಥರ ಒಂದು ಸ್ವಲ್ಪ ದಿನ ಇರೋಣ, ಸ್ವಲ್ಪ ಫ್ರೀಯಾಗಿರೋಣ ಅನಿಸುತ್ತೆ. ಯಾಕಂದರೆ ಅಲ್ಲಿ ಹೊಲ ಮನೆ ಗದ್ದೆ ಕೆಲಸ ಎಲ್ಲ ಮಾಡಿ ಅವಳಿಗೂ, ಅಂದರೆ ಹೊಲ ಮನೆ ಅಂದರೆ ಅವನು ಹೊಲಕ್ಕೆ ತೋಟಕ್ಕೆ ಆ ಥರ ಎಲ್ಲ ಹೋಗಲ್ಲ, ಮನೇಲಿ ಒಂಚೂರು ಮಾಡ್ಕೊಳೋದಷ್ಟೇ. ಹಾಗಾಗಿ ಅವಳು ಸ್ವಲ್ಪ ಬೇಜಾರು ಮಾಡ್ಕೊತಾಳೆ. ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಮನೆಗೆ ಹೋಗಬೇಕು. ನಾನು ಅವ್ರ ಮನೆಗೆ ಬಂದರೆ ಮತ್ತೆ ನಾನು ನಮ್ಮ ಮನೆಗೆ ಬರಲೇಬೇಕು. ಹಾಗಾಗಿ ಅವಳು ಹೊರಟಿದ್ದಾಳೆ. ಅವಳಿಗೆ ಹೋಗೋಕ್ಕೆ ಮನಸ್ಸಿಲ್ಲ, ಆದ್ರೂ ಹೋಗ್ತಿದ್ದಾಳೆ. ಪದೇ ಬಾಯ್ ಮಾಡಿ